ನಿಮ್ ನಾಯಿಗೂ ಇಷ್ಟು ಹೇರ್ ಫಾಲ್ ಆಗ್ತಿದ್ಯಾ? ಹಾಗಿದ್ರೆ ಈ ವಿಡಿಯೋ ಸ್ಕಿಪ್ ಮಾಡಬೇಡಿ. ಪ್ರತಿಯೊಬ್ಬ ಪೆಟ್ ಪೇರೆಂಟ್ಗೂ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ. ಏನಂದ್ರೆ ನಿಮ್ಮ ಬಟ್ಟೆ ಮೇಲೆ, ಸೋಫಾ ಮೇಲೆ, ಮ್ಯಾಟ್ ಮೇಲೆ ಎಲ್ಲ ಕಡೆನೂ ಕೂದಲು, ನಿಮ್ಮ ನಾಯಿ ಕೂದಲು ಕಾಣಿಸ್ತಾ ಇರುತ್ತೆ ಅಲ್ವಾ? ಸೊ ಮೊದಲು ಒಂದು ವಿಷಯ ಗೊತ್ತಿರಲಿ, ಪ್ರತಿ ನಾಯಿಗೂ ಸ್ವಲ್ಪ ಹೇರ್ ಶೆಡ್ಡಿಂಗ್ ಆಗೋದು ಸಂಪೂರ್ಣವಾಗಿ ನಾರ್ಮಲ್. ಆದರೆ ನೀವೇನಾದ್ರು ನಾಯಿನ ಪೆಟ್ ಮಾಡ್ಬೇಕಾದ್ರೆ ಕೈ ತುಂಬ ಕೂದಲು ಬರೋದು, ಬಾಲ್ ಪ್ಯಾಚಸ್ ಕಾಣಿಸ್ತಿದ್ರೆ, ಜೊತೆಗೆ ಸ್ಕಿನ್ ಏನಾದ್ರು ಕೆಂಪಾಗಿದ್ರೆ, ಅಥವಾ ನಿರಂತರವಾಗಿ ನಾಯಿ ಏನಾದ್ರು ಕೆರ್ಕೊಳ್ತಾ ಇದ್ರೆ ಇದು ನಾರ್ಮಲ್ ಅಲ್ಲ. ಇದಕ್ಕೆ ಕಾರಣ ಕೇವಲ ಶಾಂಪೂ ಅಲ್ಲ, ಪೂರ್ ನ್ಯೂಟ್ರಿಷನ್ ಇಂದ ಆಗಿರ್ಬೋದು, ಟಿಕ್ಸ್ ಅಂಡ್ ಫ್ಲೀಸ್ ಇಂದ, ಸ್ಕಿನ್ ಅಲರ್ಜಿಯಿಂದ, ಫಂಗಲ್ ಇನ್ಫೆಕ್ಷನ್ ಇಂದ, ಸ್ಟ್ರೆಸ್ ಇಂದ, ಮತ್ತೆ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇಂದನೂ ಕೂದಲು ಉದುರ್ತಾ ಇರುತ್ತೆ. ಸಮಯಕ್ಕೆ ಸರಿಯಾಗಿ ನೀವು ಗಮನಿಸ್ತಲೇ ಹೋದ್ರೆ ಹೇರ್ ಫಾಲು ಇನ್ನಷ್ಟು ಹೆಚ್ಚಾಗುತ್ತೆ. ಹಾಗಿದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಮೊದಲು ಪ್ರೋಟೀನ್ ಮತ್ತೆ ಒಮೆಗಾ 3 ಇರುವ ಬ್ಯಾಲೆನ್ಸ್ ಡಯಟ್ ಫುಡ್ನ ಕೊಡಿ. ರೆಗ್ಯುಲರ್ ಬ್ರಷಿಂಗ್ ಮಾಡಿ, ಡೆಡ್ ಏರ್ನ ರಿಮೂವ್ ಮಾಡಿ, ಇಲ್ಲ ಅಂದರೆ ನಿಮ್ಮ ಬಟ್ಟೆ ಮೇಲೆ, ಸೋಫಾ ಮೇಲೆ ಎಲ್ಲ ಕಡೆ ಹರಡುತ್ತೆ. ಇನ್ನು ಹ್ಯೂಮನ್ ಶ್ಯಾಂಪೂನ ಮಾತ್ರ ಬಳಸಬಾರ್ದು, ಯಾವಾಗಲೂ ಡಾಗ್ ಶ್ಯಾಂಪೂನ ಮಾತ್ರ ಬಳಸಿ. ಏಕೆಂದರೆ ನಮ್ಮ ಸ್ಕಿನ್ ಟೆಕ್ಸ್ಚರೇ ಬೇರೆ ಇರುತ್ತೆ, ಡಾಗ್ದೇ ಸ್ಕಿನ್ ಟೆಕ್ಸ್ಚರು ಬೇರೆ ಇರುತ್ತೆ. ಇನ್ನು ಟಿಕ್ಸ್ ಆ್ಯಂಡ್ ಫ್ಲೀಸು ಪ್ರಿವೆನ್ಷನ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ಫ್ರೆಶ್ ವಾಟರು ಯಾವಾಗಲೂ ಕೊಡಿ, ಹೈಡ್ರೇಟೆಡ್ ಆಗಿರಿ. ಇನ್ನು ಏರ್ ಫಾಲ್ ಜೊತೆಗೆ ಹಿಚ್ಚಿನೆಸ್ಸು, ರೆಡ್ನೆಸ್ಸು ಅಥವಾ ಬಾಲ್ ಪ್ಯಾಚಸ್ ಇದ್ದರೆ ತಕ್ಷಣ ವೆಟ್ನ ಸಂಪರ್ಕಿಸಲೇಬೇಕಾಗುತ್ತೆ. ಮತ್ತು ಇನ್ನೊಂದು ತುಂಬ ದೊಡ್ಡ ಮಿಸ್ಟೇಕ್ ಮಾಡ್ತಾರೆ ಪೆಟ್ ಪೇರೆಂಟ್ಸು, ಏನಂದರೆ 3 ದಿನಕ್ಕೊಂದ್ಸರಿ, ವಾರಕ್ಕೊಂದ್ಸರಿ ಸ್ನಾನ ಮಾಡಿಸ್ತಿರ್ತೀರ ನಾಯಿ ವಾಸನೆ ಬಂತು ಅಂತ. ಆ್ಯಕ್ಚುಲಿ ನೀವು ಜಾಸ್ತಿ ಸ್ನಾನ ಮಾಡಿಸೋದ್ರಿಂದನೇ ನಾಯಿ ವಾಸನೆ ಬರೋದು. ನಮಗಿರೋ ಸ್ಕಿನ್ನೇ ಬೇರೆ, ಅದಕ್ಕಿರೋ ಬೇರೆ ಸ್ಕಿನ್ನೇ ಬೇರೆ ಇರುತ್ತೆ. ಅದು ಜಾಸ್ತಿ ಸ್ವೆಟ್ ಆಗೋದಿಲ್ಲ. ಅದರಿಂದ ನೀವೇನಾದ್ರು ಸರಿಯಾಗಿ ಡ್ರೈ ಮಾಡಲಿಲ್ಲ ಅಂದರೆ ಅದಕ್ಕೆ ಇಚ್ಚಿಂಗ್ ಆಗಿಬಿಟ್ಟು ಬಾಲ್ ಪ್ಯಾಚಸ್ ಎಲ್ಲ ಆಗೋಕ್ಕೆ ಶುರುವಾಗುತ್ತೆ. ಸೊ 20 days ಒನ್ಸ್ ಅಷ್ಟೇ ಸ್ನಾನ ಮಾಡಿಸಿ, ಜಾಸ್ತಿ ಸ್ನಾನ ಮಾಡಿಸಬಾರ್ದು. ಇನ್ನೊಂದು ಗಮನದಲ್ಲಿ ಇಡಿ, ಹೆಲ್ದಿ ಸ್ಕಿನ್ ಇದ್ರೆ ಮಾತ್ರ ಹೆಲ್ದಿ ಕೋಟ್ ಬರೋದು. ಈ ಮಾಹಿತಿ ಒಬ್ಬ ಡಾಗ್ ಪೇರೆಂಟ್ಗೆ ತುಂಬಾ ಉಪಯೋಗವಾಗಬಹುದು. ಈಗಲೇ ಶೇರ್ ಮಾಡಿ. ಇನ್ನಷ್ಟು ಪೆಟ್ ಕೇರ್ ಟಿಪ್ಸ್ಗಾಗಿ ಏಂಜಲ್ಸ್ ಆನ್ ಡ್ಯೂಟಿಯನ್ನು ಫಾಲೋ ಮಾಡಿ.